ಎಲ್ರಿಗೂ ನಮಸ್ಕಾರ. ಸಹನಾ ಪಾಕಶಾಲೆಗೆ ಸ್ವಾಗತ. ನಾವಿವತ್ತು ಸಿಹಿ ಕುಂಬಳಕಾಯಿ ರಾಯ್ತ ಹೇಗೆ ಮಾಡೋದು ಅಂತ ನೋಡೋಣ. ಇದನ್ನು ತುಂಬ ಜನ ಕಮ್ಮಿ ಮಾಡ್ತಾರೆ ಅನಿಸುತ್ತೆ. ಇದು ಒಂಥರ ಫೇಡ್ ಆಗ್ತಿರೋ ಡಿಶ್ ಅಂತಲೇ ಹೇಳ್ಬೋದು. ತುಂಬ ರುಚಿಯಾಗಿರುತ್ತೆ. ಚಪಾತಿ ಜೊತೆ ಎಲ್ಲ ಮಾಡ್ಕೊಂಡು ತಿಂದರೆ. ಈಗ ಮೊದಲು ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಬಾಣಲೆ ಕಾಯಕ್ಕಿಟ್ಟು 3 ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ 1 ಸ್ಪೂನ್ನಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಸಿಡಿದ ಮೇಲೆ 4ರಿಂದ 5 ಹಸಿಮೆಣಸಿನ್ಕಾಯಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕಿ ಚೆನ್ನಾಗಿ ಹುರಿತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಹಸಿ ವಾಸನೆ ಹೋಗಿ ಇದಾಗಬೇಕು. ಆಮೇಲೆ 1 ಕಪ್ನಷ್ಟು ಕರಿಬೇವು ಹಾಕ್ತಾಯಿದ್ದೀನಿ. ಕರಿಬೇವು ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ. ಕರಿಬೇವು ಸ್ಮೆಲ್ಲು, ಫ್ಲೇವರು ಎಲ್ಲ ತುಂಬ ಚೆನ್ನಾಗಿರುತ್ತೆ. ಈಗ ಚೆನ್ನಾಗಿ ಒಂದು 2ರಿಂದ 3 ನಿಮಿಷ ಹುರಿದು ಕರಿಬೇವು ಹಸಿಮೆಣಸಿನ್ಕಾಯಿ ಘಾಟ್ ವಾಸನೆ ಹೋಗಬೇಕು. ಅರ್ಧ ಕುಂಬಳಕಾಯಿನ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇದು ಸಿಹಿ ಕುಂಬಳಕಾಯಿ. ಹಣ್ಣಾಗಿರೋ ಕುಂಬಳಕಾಯಿ ತೊಗೊಳ್ಳಿ, ಅವಾಗ ತುಂಬ ಚೆನ್ನಾಗಿರುತ್ತೆ. ಕಾಯಿ ಇದ್ದರೆ ಅಷ್ಟು ರುಚಿ ಇರಲ್ಲ. ಕುಂಬಳಕಾಯಿ ಹಾಕಿ ಸ್ವಲ್ಪ ಒಂದು 2 ಸ್ಪೂನ್ನಷ್ಟು ನೀರು ಹಾಕಿ ಬೇಯಕ್ಕಿಡ್ತಾಯಿದ್ದೀನಿ. ಜಾಸ್ತಿ ನೀರು ಹಾಕಬೇಡಿ, ಯಾಕೆ ಅಂತಂದರೆ ಇದರಲ್ಲೇ ಆಲ್ರೆಡಿ ಸ್ವಲ್ಪ ನೀರು ಕಂಟೆಂಟ್ಸ್ ಇರುತ್ತೆ. ಪೂರ್ತಿ ಮೆತ್ತಗಾಗೋ ತನಕ ಬೇಯಿಸೋಣ. ಒಂಚೂರು ಇದಿರಬಾರ್ದು, ಗಟ್ಟಿ ಇರಬಾರ್ದು. ಫುಲ್ ಮೆತ್ತಗಾದ್ಮೇಲೆ 1 ಸ್ಪೂನ್ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಬೇರೆ ಪಾತ್ರೆಗೆ ಹಾಕಿ ಪೂರ್ತಿ ತಣ್ಣಗಾಗಿ ಹಾಕಿಬಿಡ್ತಾಯಿದ್ದೀನಿ. ಪೂರ್ತಿ ತಣ್ಣಗಾದ್ಮೇಲೆ ಇದಕ್ಕೆ 1 ಕಪ್ನಷ್ಟು ಮೊಸರು ಹಾಕ್ತಾಯಿದ್ದೀನಿ. ಸಿಹಿ ಮೊಸರು ಇದ್ದಷ್ಟು ರುಚಿಯಾಗಿರುತ್ತೆ. ಸಿಹಿ ಮೊಸರಿಲ್ಲ ಅಂದರೆ ಮೊಸರಿಗೆ ಸ್ವಲ್ಪ ಹಾಲು ಸೇರಿಸಿದ್ರೆ ಅದು ಸಿಹಿ ಆಗುತ್ತೆ. ಹಾಕಿ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಅದು ಅಷ್ಟೇ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ದೇಹಕ್ಕೆ ತಂಪು ಈ ಡಿಶ್ಶು. ಅಟ್ಲೀಸ್ಟ್ ವಾರದಲ್ಲಿ 1 ಸಲನೋ ಅಥವಾ ತಿಂಗಳಲ್ಲಿ 1-2 ಸಲ ಮಾಡ್ಕೊಂಡು ತಿಂದರೆ ತುಂಬ ಒಳ್ಳೆಯದು. ಇದನ್ನು ಅನ್ನಕ್ಕೂ ಕೂಡ ಕಲಿಸ್ಕೋಬೋದು. ಇದು ರೆಡಿಯಾಗಿದೆ. ಇವಾಗ ನಿಮ್ಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.